ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮುರಳಿ ಕೃಷ್ಣ ಲಾಗ್. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ನಾನು ಹಬ್ಬದ ದಿನ ಬೆಳಿಗ್ಗೆ ರಾತ್ರಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಗ ಎದ್ದಾಳೋಣ ಅಂತೇಳಿ 4 ಗಂಟೆಗೆ ಎದ್ದಿದ್ದೆ. 4 ಗಂಟೆಗೆ ಎದ್ದುಬಿಟ್ಟು ಅಡುಗೆ ಅಂದರೆ ಆಲ್ಮೋಸ್ಟ್ ಎಲ್ಲ 80% ಕಂಪ್ಲೀಟ್ ಮಾಡಿದ್ದೆ. ಸೊ ಅಷ್ಟೊತ್ತಿಗೆ ಯಾವಾಗಲೆಲ್ಲ 8 ಗಂಟೆ ಆಗಿತ್ತು. 8 ಗಂಟೆ ಆಗಿರೋದ್ರಿಂದ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಅವರು ಕೂಡ ಎದ್ದುಬಿಟ್ಟು ಎಲ್ಲ ಅಷ್ಟೊತ್ತಿಗೆಲ್ಲ ಮನೆಯೆಲ್ಲ ಫುಲ್ ಅಳ್ಬಿಟ್ಟಿದ್ವು ಆಟ ಆಡ್ತಾ. ನಾನು ಅಡುಗೆನಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ದೆ, ಯಾಕಂದರೆ ಮನೇಲಿ ಒಬ್ಬಳೇ ಇರೋದ್ರಿಂದ. ಸೊ ಅಡುಗೆನೂ ಅರ್ಧ ಬರ್ಧ ಆಗಬಾರ್ದು ಅಂತೇಳಿ ಮತ್ತೆ ಅವಾಗ ಅಲ್ಲಿ 8:15 ಆಗಿತ್ತು. ಅಷ್ಟೊತ್ತಿಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಮತ್ತೆ ಮನೇನ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಬಾಗಿಲೆಲ್ಲ ತೊಳೆದ್ಬಿಟ್ಟು ಬಿಸಿಲಾಗಿತ್ತು. ಅವಾಗ 8:15 ಸಮಯ ಎಲ್ಲ ಒಳ್ಳೆ ಬಿಸಿಲು ಬಂದಿತ್ತು. ಅಷ್ಟೊತ್ತಿಗೆಲ್ಲ ನಮ್ಮ ಮನೆಯವರು ಪೂಜೆ ಎಲ್ಲ ಮಾಡಿದರು. ಮನೆ ಕ್ಲೀನ್ ಮಾಡಿದ್ರಿಂದ ಅವರು ಒಳಗಿಂದ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದರು. ಸೊ ನನಗೆ ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ನೆಕ್ಸ್ಟ್ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿತ್ತು. ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬಿಟ್ಟು ಅವ್ರಿಗೆ ಪಾಪುಗೆ ಸರಿ ತಿನ್ನಿಸ್ಬಿಟ್ಟು ಅವ್ರಿಗೆ ನಿದ್ದೆ ಮಾಡಿಸ್ತಾಯಿದ್ದೀನಿ. ಸೊ ಮತ್ತೆ ಪೂಜೆ ಮಾಡಲಿಕ್ಕೆ ನಾನು ಇದು ಬೇವಿಂದು ಹೂವನ್ನು ತೊಗೊಂಬಂದು ಕೊಟ್ಟಿದ್ದರು. ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಡ್ತಾಯಿದ್ದೀನಿ ಬೇವು ಬೆಲ್ಲ ಮಾಡಲಿಕ್ಕೆ. ಅವ್ರು ಸುಮ್ಮನೆ ದೊಡ್ಡದಲ್ಲಿ ತಂದು ಕೊಟ್ಟಿದ್ದರು. ನಾನು ಅದಕ್ಕೆ ಮತ್ತೆ ಕ್ಲೀನಾಗೆಲ್ಲ ಎಲೆ ಎಲ್ಲ ಕಡ್ಡಿ ಎಲ್ಲ ತೆಗೆದಾಕ್ಬಿಟ್ಟು ಹೂವು ಮಾತ್ರ ತೊಗೊಂಡು ರೆಡಿ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಎಲ್ಲ ನಾವು ಈ ಥರ ಮಾಡ್ತೀವಿ ಮನೇಲೆಲ್ಲ. ಎಂದು ಕೂಡ ಇದು ಒಂದು ಕಡೆ ಮಿಕ್ಸಿಗೆ ಹಾಕ್ತಾರೆ ಸ್ವೀಟನ್ನು ಮತ್ತು ಬೇವಿಂದು ಹೂವನ್ನು ಮಿಕ್ಸಿಗೆ ಹಾಕಿ ಕೂಡ ಮಾಡ್ತಾರೆ. ಆದರೆ ನಾನು ಆ ಥರ ಮಾಡೋದಿಲ್ಲ. ಸೊ ಈ ಥರ ಬೆಲ್ಲ ಮಿಕ್ಸ್ ಮಾಡ್ತೀನಿ, ಪುಡಿ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೇಳಿ ಈ ಥರ ಮಾಡ್ತೀನಿ. ಈಗ ಅವರು ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಅವಾಗಲೇ ಸಮಯ ಬಂದುಬಿಟ್ಟು 10:30 ಆಗಿತ್ತು ಪೂಜೆ ಮಾಡಲಿಕ್ಕೆ. ನಿಮ್ಮ ಮನೇಲಿ ಇದೇ ಥರ ಮಾಡ್ತೀರಾ ನನಗೆ ಕಾಮೆಂಟ್ ಮಾಡಿ, ಯಾಕಂದರೆ ನಮಗೆ ಗೊತ್ತಿಲ್ಲ. ನಮಗೆ ಅಮ್ಮ ಮನೇಲಿ ಯಾವ ಥರ ಹೇಳಿರ್ತಾರೋ ಅದೇ ಥರನೇ ನಾವಿಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮನೇಲಿ. ಮತ್ತು ಅದಾದಮೇಲೆ ಅಡುಗೆ ಎಲ್ಲ ಆಗಿತ್ತು. ಮತ್ತು ಲೇಟಾಗೆ ಹಪ್ಪಳನ ಮತ್ತೆ ಕರಗಿಸ್ತಾ ಇದ್ದೀನಿ. ಸಂಡಿಗೆ ಮನೆಯಲ್ಲೇ ಮಾಡಿರೋ ಸಂಡಿಗೆ ಇದು, ಯಾವುದೂ ಕೂಡ ಹೊರಗಡೆಯಿಂದ ತಂದಿಲ್ಲ, ಅಂಗಡಿಯಿಂದ ಮನೆಯಲ್ಲೇ ಮಾಡ್ಕೊಂಡಿದ್ವಿ. ಇಲ್ಲಿ ನಾನು ಸೊಸೈಟಿ ಅಕ್ಕಿ ಬರುತ್ತಲ್ಲ ಅದನ್ನೇ ಕೂಡ ನೆನೆ ಹಾಕಿಬಿಟ್ಟು ಒಂದು ನೈಟ್ ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಅಂದರೆ ರವೆ ಥರ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಾಯಿಸಿಬಿಟ್ಟು ಒಂದು ಪಾತ್ರೆ, ಮನೆಯಲ್ಲಿ ಪಾತ್ರೆ ಒಂದು 3 kg ಕೈಯಷ್ಟು ಪಾತ್ರೆ ಇದೆ. ಸೊ ಅದರಲ್ಲಿ ಚೆನ್ನಾಗಿ ಮೆಣಸಿಬಿಟ್ಟು ಜೀರಿಗೆ, ಮೆಣಸು, ಉಪ್ಪು ಏನು ಬೇಕೋ ಅದು ರುಚಿಗೆ ಕರೆಕ್ಟಾಗಿ ಹಾಕ್ಬಿಟ್ಟು ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಬಿಸಿಲು ತುಂಬ ಇರೋದ್ರಿಂದ ಬೇಗನೆ ಸಂಡಿಗೆ ಒಯ್ದಿದ್ವಿ. ಆಲ್ಮೋಸ್ಟು ಒಂದು ದೊಡ್ಡ ಕವರಲ್ಲಿ ಆಗಿದ್ದಾವೆ. ಮನೆಯಲ್ಲಿ ಕರಿಗಡುಬು ಇದು ಲಾಸ್ಟ್ನೇದು ನಾನು ಫ್ರೈ ಮಾಡ್ತಾ ಇರೋದು, ಯಾಕಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮ ಮನೆಯವರು ಇದನ್ನೆಲ್ಲ ಮುಚ್ಚಿ ಕೊಟ್ಟಿದ್ದಾರೆ. ಸೊ ಅದು ಯಾಕಂದರೆ ನಾನು ಸ್ವಲ್ಪ ಲೇಟಾಗಿ ಕರೆದಿರೋದ್ರಿಂದ ಎಲ್ಲ ಸ್ವಲ್ಪ ಓಪನ್ ಆಗಿದ್ದಾವೆ. ಹಾಗಾಗಿ ಸ್ವಲ್ಪ ಕರ್ಕರ್ ಕಾಣ್ತಾ ಇದೆ ಬಾಣಲೆಯಲ್ಲಿ. ಆಲ್ಮೋಸ್ಟ್ ಎಲ್ಲ ಫ್ರೈ ಕರೆದಿರೋದೆಲ್ಲ ಆಗಿದೆ ನನಗೆ. ಸೊ ವೀಡಿಯೋ ಇರಲಿ ಅಂತ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ನಾನು 2 ಗ್ಲಾಸ್ ಹಾಕಿದ್ದೆ ತೊಗರಿಬೇಳೆ. ಇದು ನಾನು ಇವಾಗ ಅಡುಗೆ ಮಾಡೋ ಟೈಮ್ ಬಂದುಬಿಟ್ಟು ಅವಾಗಲೇ 11 ಗಂಟೆ ಆಗಿತ್ತು. ಯಾಕಂದರೆ ನನಗೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿದೆ, ಕೆಲಸ ಇತ್ತು. ಗ್ಯಾಪ್ ಮಾಡಿಬಿಟ್ಟು ಮತ್ತೆ ಅಡುಗೆ ಮಾಡ್ಕೊಂಡಿದ್ವಿ. ಈಗ ನೋಡಿ ಮನೇಲಿ ನಾನು ಏನೇನು ಮಾಡಿದೆ ಅಂದರೆ ಹಪ್ಪಳ ಮತ್ತು ಪೂರಿ ಮತ್ತು ಸಂಡಿಗೆ ಮನೆಯಲ್ಲೇ ಮಾಡಿರೋದು. ಹಪ್ಪಳನೂ ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀವಿ.
ಹಬ್ಬಕ್ಕೆ ಇಷ್ಟೆಲ್ಲ ಅಡುಗೆ ರೆಡಿ ಮಾಡಿದ್ದೀನಿ. ಅನ್ನ, ಸಾಂಬಾರು, ಪಲ್ಯ ಮತ್ತು ಸಂಡಿಗೆ ಮನೆಯಲ್ಲೇ ಮಾಡಿರೋದು, ಹಪ್ಪಳ ಮತ್ತು ಕರಿಗಡುಬು. ಅದನ್ನು ನಾವು ತುಪ್ಪದಲ್ಲಿ ತಿಂತಾರೆ ಮನೆಯಲ್ಲಿ, ಹಂಗಾಗಿ ನಾವು ತುಪ್ಪ ತರಿಸ್ಕೊಳ್ತೀನಿ. ಬೆಣ್ಣೆ ತರಿಸ್ಬಿಟ್ಟು ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಇಷ್ಟ ಆದರೆ ಪ್ಲೀಸ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸಿಗೋಣ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.